ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಈ ಒಂದು ಬೆಳಗ್ಗೆ ಪ್ರೋಮೋ ಏನು ಬಿಟ್ಟಿದ್ದಾರೆ, ಇದರಲ್ಲಿ 2 ವಿಷಯ ಗೊತ್ತಾಗುತ್ತೆ. ಕಿಚ್ಚನ ಪಂಚಾಯಿತಿಯಲ್ಲಿ ಯಾರ್ಯಾರಿಗೆ ಇವತ್ತು ಸಖತ್ತಾಗಿ ಕ್ಲಾಸ್ ಆಗುತ್ತೆ ಅಂತ. ಇನ್ನು ಇದನ್ನ ಬಿಟ್ರೆ 5 ಜನ ನಾಮಿನೇಷನಲ್ಲಿದ್ದಾರೆ. ಈ ಸಲ ಯಾರಿಗೆ ಸಿಗುತ್ತೆ ಗೇಟ್ ಪಾಸ್ ಅಂತ. ಈ 2 ವಿಚಾರನ ಕೂಡ ಇನ್ ಡೀಟೇಲ್ ಆಗಿ ಮಾತಾಡೋಣ. ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ವೋಟಿಂಗ್ ರಿಸಲ್ಟ್ಸ್, ನಿಮ್ಮ ವೋಟು ಯಾರಿಗೆ ಅಂತ ಒಂದು 2-3 ಪೋಲ್ ಕ್ರಿಯೇಟ್ ಮಾಡಿದ್ದೆ. ಆ ಒಂದು ಪೋಲಲ್ಲಿ ಎಷ್ಟು ಪರ್ಸೆಂಟ್ ವೋಟಿಂಗ್ ಬಂದಿದೆ ಅನ್ನೋದನ್ನ ಕನ್ಸಿಡರ್ ಮಾಡಿ ಯಾರು ಎಲಿಮಿನೇಟ್ ಆಗ್ಬೋದು ಅಂತ ಕೂಡ ಅನಲೈಸ್ ಮಾಡೋಣ. ಅದಕ್ಕೆ ತಕ್ಕಂಗೆ ಈ ಸಲ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರ್ಯಾರಿಗೆ ಕ್ಲಾಸ್ ಆಗುತ್ತೆ ಅನ್ನೋದು ಕೂಡ ಈ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಐಕನ್ನ ಆಲ್ ಅಂತ ಕ್ಲಿಕ್ ಮಾಡಿ. ಆವಾಗ ನಾನು ಎಲ್ಲ ವಿಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಶನ್ ಬರುತ್ತೆ. ನೀವು ಇಮಿಡಿಯೇಟ್ಲಿ ನನ್ನ ವಿಡಿಯೋನ ನೋಡಬಹುದು ಅಂತ ಹೇಳ್ತಾ, ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡೋಣ, ಕಮೆಂಟ್ ಮಾಡೋಣ ಮಾತ್ರ ಮರ್ತೋಗ್ಬೇಡಿ. ಡೈರೆಕ್ಟ್ ಮ್ಯಾಟ್ರಿಗೆ ಬರೋದಾದ್ರೆ, ಇನ್ನು ವೋಟಿಂಗ್ ರಿಸಲ್ಟ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ನಾವು ನಿಮ್ಮ ಪ್ರಕಾರ ಯಾರು ಫಸ್ಟ್ ಡಿಸರ್ವಿಂಗ್ ಕಂಟೆಸ್ಟೆಂಟು ಟಾಪ್ 5 ಹೋಗೋಕ್ಕೆ ನಾಮಿನೇಷನಲ್ಲಿ ಇರೋರು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವ್ಯಕ್ತಿ ಎಲಿಮಿನೇಟ್ ಆಗಿ ಹೋಗ್ಲೇಬೇಕಪ್ಪ, ಈ ವ್ಯಕ್ತಿ ಡಿಸರ್ವಿಂಗೇ ಇಲ್ಲ ಅನ್ನೋರ್ನು ಕೂಡ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಫಸ್ಟು ಪ್ರೋಮೋ ಬಗ್ಗೆ ಡಿಸ್ಕಸ್ ಮಾಡ್ತಾ ನಂತರ ವೋಟಿಂಗ್ ರಿಸಲ್ಟ್ಸ್ಗೆ ಹೋಗೋಣ. ಪ್ರೋಮೋಲಿ ತೋರಿಸಿದ ತಕ್ಷಣ ಕಿಚ್ಚನ ಪಂಚಾಯಿತಿಯಲ್ಲಿ ಯಾರಿಗೆ ಕ್ಲಾಸ್ ಆಗುತ್ತೆ ಅಂದರೆ ಅಲ್ಲಿ ಧನರಾಜ್ ಅವ್ರದ್ದು ಟ್ಯಾಗ್ನ ಕಟ್ ಮಾಡ್ತಿರೋದು ಕಾಣಿಸುತ್ತೆ, ಬಾಲಿಗೆ ಕಿತ್ತಾಡ್ತಿರೋದು ಕಾಣಿಸುತ್ತೆ. ಇಲ್ಲಿ ಗೌತಮಿ ಮಂಜಣ್ಣಗೆ ಅಂತೂ ಡೆಫಿನೆಟ್ಲಿ ಸಿಕ್ಕಾಪಟ್ಟೆ ಕ್ಲಾಸ್ ಕಾದಿರೋದಂತೂ ಗ್ಯಾರಂಟಿ. ಫಸ್ಟ್ ಗೌತಮಿಯರ ಕ್ಲಾಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ, ಫಸ್ಟ್ ನಾಮಿನೇಷನ್ ಟಾಸ್ಕ್ ಆಡ್ತಿರ್ಬೇಕಾದ್ರೆ ಭವ್ಯ ಅವರು ಬೇರೆಯವ್ರನ್ನ ಅಟ್ಯಾಕ್ ಮಾಡಿದಾಗ ಈಗ ಹೊಟ್ಟೆ ನೋವಿಲ್ವಾ ಅಂತಾರೆ ಗೌತಮಿ ಅವರು. ಆ ಒಂದು ಹೊಟ್ಟೆ ನೋವನ್ನ ವೀಕ್ನೆಸ್ ಆಗಿ ಕನ್ಸಿಡರ್ ಮಾಡಿದ್ರೆ ಬೇರೆಯವ್ರನ್ನ ವೀಕ್ ಮಾಡೋಕ್ಕೆ ಆ ಥರ ಮಾತಾಡ್ತಾರೆ ಅಂದರೆ ಅವ್ರಿಗೆ ಬಿಟ್ಟಿದ್ದು. ಯಾಕಂದರೆ ಹೆಣ್ಮಕ್ಳಿಗೆ ಒಂದು ಪೀರಿಯಡ್ಸ್ ಟೈಮಲ್ಲಿ ಎಷ್ಟು ಹೊಟ್ಟೆ ನೋವು ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಅದನ್ನ ಯಾರಾದ್ರೂ ವೀಕ್ ಮಾಡಕ್ಕೆ ಗೌತಮಿಯರು ನಿಜವಾಗ್ಲೂ ಯೂಸ್ ಮಾಡಿದ್ರ, ಇಲ್ಲಾಂದ್ರೆ ಅಲ್ಲಿ ಫ್ಲೋ ಆಗಿ ಬಂತ, ಅದನ್ನ ಯಾಕೆ ಭವ್ಯವರು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ರು, ಈ ಒಂದು ಪಾಯಿಂಟ್ ಮೇಲೆ ಡೆಫಿನೆಟ್ಲಿ ಡಿಸ್ಕಷನ್ ಅಂತ ಹೋಗುತ್ತೆ. ಇನ್ನು ಅದನ್ನ ಬಿಟ್ರೆ ಮಂಜಣ್ಣಗೆ ಕ್ಲಾಸು, ಧನರಾಜ್ನ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಅಂದಿದ್ದು ಮಂಜಣ್ಣ, ಅಲ್ಲಿ ಗೌತಮಿ ಬಂದ ತಕ್ಷಣನೇ ಧನರಾಜ್ ಅವ್ರನ್ನೇ ಗೇಮಿಂದ ಆಚೆ ಇಡ್ತಾರೆ. ಮತ್ತೆ ಗೌತಮಿನ ಎತ್ತಿ ಎಳಿತಾ ಇದ್ದಾರೆ ಅಂತಂದ್ರೆ, ಮತ್ತೆ ಎತ್ತಿ ಅಂದ್ರೆ ನೀವು ಬಾಲ್ ಟಾಸ್ಕ್ ಅಲ್ಲಿ ನೋಡಿದ್ರೆ ಗೌತಮಿ ಅವ್ರನ್ನ ಲಾಕ್ ಮಾಡ್ಕೊಂಡಿದ್ರು ಅಂತ ಹೇಳಿ ಭವ್ಯಗೌಡ ಮತ್ತೆ ಮೋಕ್ಷಿತನ ಹೆಂಗಂದ್ರಂಗೆ ಎಳೆದು ಬಿಸಾಕ್ತಾರೆ ಮಂಜಣ್ಣ ಅವರು. ಈ ಅಗ್ರೆಷನ್ ಮೇಲಂತೂ ಡೆಫಿನೆಟ್ಲಿ ಮಾತಾಡೇ ಆಡ್ತಾರೆ. ಮತ್ತೆ ಈ ಒಂದು ಲಾಸ್ಟ್ ಡಿಸಿಷನ್ ಮಂಜಣ್ಣ ಅಟ್ಟರ್ ಫ್ಲಾಪ್ ಡಿಸಿಷನ್ ಏನು ತಗೊಂಡ್ರು ಅದ್ರ ಬಗ್ಗೆನೂ ಕೂಡ ಕಿಚ್ಚ ಸರು ಡೆಫಿನೆಟ್ಲಿ ಮಾತಾಡ್ತಾರೆ. ಆ ಅಟ್ಟರ್ ಫ್ಲಾಪ್ ಡಿಸಿಷನ್ ಯಾವುದಪ್ಪ ಅಂದರೆ, ಲಾಸ್ಟ್ ಟಾಸ್ಕ್ ಏನು ಕೊಟ್ಟಿದ್ರು ಕ್ಯಾಪ್ಟನ್ಸಿ ಕಂಟೆಂಡರ್ಸ್ ಟಾಸ್ಕ್ ಆಡೋಕ್ಕೆ, ಆಗ ಯಾರು ನೀರಲ್ಲಿ ಮುಳುಗಬೇಕು ಮತ್ತು ಯಾರು ನೀರನ್ನ ಖಾಲಿ ಮಾಡಬೇಕು ಅಂತ ಬಂದಾಗ, ನನಗೆ ಒಂದು ಓವರ್ ಆಲ್ ಟಾಸ್ಕ್ ನೋಡಿದಾಗ ಮಂಜಣ್ಣ ಟೀಮ್ನೇ ವಿನ್ನರ್ ಮಾಡಬೇಕು ಅಂತ ಬಿಗ್ ಬಾಸ್ ಅವರು ಕರೆಕ್ಟಾಗಿ ತಯಾರು ಮಾಡಿ ಕಳಿಸ್ದಂಗಿತ್ತು. ಬಟ್ ಅದೇನೋ ಹೇಳ್ತಾರಲ್ಲ, ಕರ್ಮ ರಿಟರ್ನ್ಸ್ ಅಂತ, ನಿಜವಾಗ್ಲೂ ಅದು ನಿಜ. ಮಂಜಣ್ಣನ ತಲೆ ಅಷ್ಟು ಓಡ್ಲಿಲ್ವಾ ಗುರು ಅಂತ ಅನ್ನಿಸ್ತು. ಅನ್ಫಾರ್ಚುನೇಟ್ಲಿ ಮಂಜಣ್ಣ ಅವರು ಸೋತರು, ಗೌತಮಿಯವ್ರ ಮಾತನ್ನ ಕೇಳಲಿಲ್ಲ. ಡೆಫಿನೆಟ್ಲಿ ಈ ಒಂದು ಪಾಯಿಂಟ್ಗೂ ಕೂಡ ಡಿಸ್ಕಷನ್ ಆದೇ ಆಗುತ್ತೆ. ಮುಂಚೆ ಇದ್ದಿದ್ದ ಥರ ಕಾನ್ಫಿಡೆನ್ಸು ನನಗೆ ಇತ್ತೀಚೆಗೆ ಮಂಜಣ್ಣನ ಫೇಸಲ್ಲಿ ಖಂಡಿತ ಕಾಣ್ತಾ ಇಲ್ಲ. ಯಾಕೋ ಸಿಕ್ಕಾಬಟ್ಟೆ ವೀಕ್ ಆಗೋಗಿದ್ದಾರೆ ಅಂತಲೇ ಅನ್ನಿಸ್ತಾ ಇದೆ. ಕಾನ್ಫಿಡೆಂಟಾಗಿ ಮಾತಾಡಲ್ಲ, ಏನೋ ಒಂಥರ ಹಿಂದುಳಿತಾರೆ, ಹಿಂಜರುಗ್ತಾರೆ. ಈ ಈ ಒಂದು ಇದಕ್ಕೆ ಎಷ್ಟು ಬೂಸ್ಟಪ್ ಕೊಡೋಕ್ಕೆ ಸುದೀಪ್ ಸರ್ ಟ್ರೈ ಮಾಡ್ತಿದ್ದಾರೆ ಅಂದರೆ ಅದನ್ಗೆ ಅರ್ಥನೇ ಆಗ್ತಾಯಿಲ್ಲ. ಮೋಸ್ಟ್ಲಿ ನಮ್ಮ ಇವ್ರಿಗೆ ಮಂಜಣ್ಣ ಕೊಟ್ಟಂಗೆ ವಾರ್ನಿಂಗು ಬೇರೆ ಯಾವ ಕಂಟೆಸ್ಟೆಂಟ್ಸ್ಗೂ ಕೊಟ್ಟಿಲ್ಲ ಅಂತ ಅನಿಸುತ್ತೆ. ಅಷ್ಟೊಂದು ವಾರ್ನಿಂಗ್ ಕೊಟ್ಟಿದ್ದಾರೆ ಮಂಜಣ್ಣಗೆ, ಬಟ್ ಮಂಜಣ್ಣ ಇನ್ನೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ಏನೋ ಗೊತ್ತಿಲ್ಲ. ಇದೇ ಥರ ಇದ್ದರೆ ಡೆಫಿನೆಟ್ಲಿ ಮಂಜಣ್ಣ ಫಿನಾಲೆಗೆ ಬರೋದಂತೂ 100% ಡೌಟು. ಅವ್ರ ತಂಗಿ ಬಂದ್ಬಿಟ್ಟು ಎಷ್ಟು ಕ್ಲೀನಾಗಿ ಹೇಳೋಗೋಳೆ, ಗೌತಮಿನ ಬಿಡು, ನಿನ್ನ ಗೇಮ್ನ ನೀನು ಆಡು, ಎಲ್ಲರ ಜೊತೆನೂ ಹೊಂದ್ಕೊ ಅಂತ. ಬಟ್ ಅದನ್ನು ಅರ್ಥ ಆದಂಗೆ ಕಾಣಿಸ್ತಿಲ್ಲ ಮಂಜಣ್ಣಗೆ. ಇನ್ಫ್ಯಾಕ್ಟ್ ಗೌತಮಿಯವರೇ ಹೇಳ್ತಾ ಇದ್ದಾರೆ, ನನ್ನ ಬಿಡಿ, ಫಸ್ಟು ನಿಮ್ಮ ಇದನ್ನು ನೋಡ್ಕೊಳ್ಳಿ, ಫ್ಯಾಮಿಲಿ ವೀಕು ನೀವು ಪ್ಲಸ್ ಆಗಬೇಕು, ಮೈನಸ್ ಆಗಬಾರ್ದು ಅಂತ ಕೂಡ ಹೇಳಿ ನೆನೆ ಕಳಪೆ ಕೊಟ್ಟರು. ನೋಡಬೇಕು ಮಂಜಣ್ಣ ತಿದ್ಕೋತಾರ, ಅವ್ರ ಆಟನ ಹಿಂಗೆ ಮುಂದುವರಿಸ್ತಾರ ಅಂತ. ಇದೆಲ್ಲ ಪಾಯಿಂಟ್ನ ಆದರೆ ಈ ಸಲ ಕಿಚ್ಚ ಸರು ಡಿಸ್ಕಸ್ ಮಾಡ್ತಾರೆ. ಮತ್ತು ಆಲ್ಮೋಸ್ಟ್ ಎಲ್ಲ ಕಂಟೆಸ್ಟೆಂಟ್ಸು ಕೂಡ ಸಿಕ್ಕಾಬಟ್ಟೆ ಚೆನ್ನಾಗಿ ಆಡಿದರು ಈ ವಾರ. ಎಲ್ಲರೂ ಅವರ ಬೆಸ್ಟ್ ಕೊಟ್ಟರು ಟಾಸ್ಕ್ ಅಂತ ಬಂದಾಗ, ಇನ್ಕ್ಲೂಡಿಂಗ್ ಚೈತ್ರ ಕುಂದಾಪುರ ಅವರು. ಅದಕ್ಕೆ ಅವ್ರಿಗೆ ಉತ್ತಮ ಕೂಡ ಸಿಕ್ತು. ಇದು ಎಲ್ಲ ಪಾಯಿಂಟ್ಸು ಕೂಡ ನಮಗೆ ಪ್ರೋಮೋಲಿ ಕಾಣಿಸೋದು. ಇನ್ನು ಗೇಟ್ ಪಾಸ್ ಅನ್ನೋ ವಿಚಾರನ ನಾವು ಮಾತಾಡೋದಾದರೆ, ಗೇಟ್ ಪಾಸು ನಿಮ್ಮ ಪ್ರಕಾರ ಯಾರಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವೋಟಿಂಗ್ ರಿಸಲ್ಟ್ಸ್ ಮಾತಾಡ್ತಾ ಗೇಟ್ ಪಾಸ್ ಯಾರಿಗೆ ಸಿಗಬಹುದು ಅಂತ ಕೂಡ ನಾವು ಮಾತಾಡೋಣ. ಪ್ರತಿಯೊಬ್ಬರೂ, ನಾನೇ ವೋಟಿಂಗ್ ರಿಸಲ್ಟ್ಸ್ ಮಾಡಿದಾಗ ಪ್ರತಿ ಸಲನೂ ತ್ರಿವಿಕ್ರಮೇ ಫಸ್ಟ್ ಪ್ಲೇಸಲ್ಲಿರೋರು. ತ್ರಿವಿಕ್ರಮ್ ಅವ್ರ ಹತ್ತತ್ರ ಕೂಡ ಯಾರೂ ಬರ್ತಾ ಇರಲಿಲ್ಲ. ಬಟ್ ಈ ಸಲ ಫುಲ್ ಉಲ್ಟಾ ಆಗೋಗ್ಬಿಟ್ಟಿದೆ. ಎಲ್ಲಿಗೂ ಇದ್ದಾರೆ ತ್ರಿವಿಕ್ರಮ್ ಅಂತ ಹುಡ್ಕೊಳ್ಳೋಂಗಾಗಿದೆ. 2 ಲೇಡಿ ಟೈಗರ್ಸ್, ಮೋಕ್ಷಿತಾ ಆ್ಯಂಡ್ ಭವ್ಯ,
ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ಆಡ್ತಾ ಇದ್ದಾರೆ. ತ್ರಿವಿಕ್ರಮ್‌ನ ಮೋಕ್ಷಿತಾ ಮತ್ತೆ ಭವ್ಯ ಇಬ್ರು ಕೂಡ ಹಿಂದೆ ಆಗ್ತಿದ್ದಾರೆ. ನೀವು ನಾನು ನಂಬದೇ ಇರ್ಬೋದು. ಯಾವುದೋ ಒಂದು ಚಾನಲ್ಲು ಪೋಲು ಕ್ರಿಯೇಟ್ ಮಾಡ್ದಂಗೆ, ಯಾವುದೋ ಒಂದು ಲಿಂಕ್‌ನ ಅವ್ರು ಕ್ರಿಯೇಟ್ ಮಾಡಿ ವೋಟ್ ಹಾಕಿಸ್ದಂಗೆ ಬಂದು ಈ ಥರ ತ್ರಿವಿಕ್ರಮ್ ಟಾಪಲ್ಲಿದ್ದಾರೆ, ಭವ್ಯ ಗೌಡ ಅವ್ರು ಟಾಪಲ್ಲಿದ್ದಾರೆ, ಮೋಕ್ಷಿತಾ ಅವ್ರು ಟಾಪಲ್ಲಿದ್ದಾರೆ ಅಂತ ನಂಬ್ತೀರಾ ಅಂದರೆ, ನಾನು ಲೈವಾಗಿ ಪ್ರೂಫ್ ತೋರಿಸಿ ಇವರೇ ಟಾಪಲ್ಲಿದ್ದಾರೆ ಅಂತ ನಂಬಲಿಲ್ಲ ಅಂತ ಹೇಳಿದ್ರೂ ನೀವು ನಂಬಲಿಲ್ಲ ಅಂದರೆ ನಾನು ನಿಜವಾಗ್ಲೂ ಏನೂ ಮಾಡೋಕ್ಕಾಗಲ್ಲ. ಮಾತಾಡೋಣ. ಬಾಟಮಲ್ಲಿರೋರನ್ನ ಫಸ್ಟು ಡಿಸ್ಕಸ್ ಮಾಡ್ತಾ ಬರೋಣ. ನೀವೇ ಗೆಸ್ ಮಾಡಿರ್ತೀರಾ ಬಾಟಮಲ್ಲಿ ಯಾರಿರ್ತಾರೆ ಅಂತ. ಚೈತ್ರ ಕುಂದಾಪುರ ಅವರು. ಚೈತ್ರ ಕುಂದಾಪುರ ಅವ್ರಿಗೆ ಎಷ್ಟು ಲೀಸ್ಟ್ ವೋಟಿಂಗ್ ಬೀಳ್ತಾ ಇದೆ ಅಂದರೆ 2%, 3% ವರೆಗೂ ಬೀಳ್ತಾ ಇದೆ ವೋಟಿಂಗು. ಅಷ್ಟು 5%ನ ಕ್ರಾಸ್ ಮಾಡಿ ಬಂದಂಗೆ ನನಗೆ ಅನ್ನಿಸ್ತಾ ಇಲ್ಲ ಚೈತ್ರ ಕುಂದಾಪುರ ಅವರು. ನಿಮಗೆ ಪ್ರೂಫ್ ಸಮೇತ ಇಲ್ಲೇ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ, ಬೇಕಾದರೆ ನೋಡಿ. ಚೈತ್ರ ಕುಂದಾಪುರ ಅವರು ತುಂಬ ಲೀಸ್ಟಲ್ಲಿದ್ದಾರೆ. ಬಟ್ ಇನ್ನೊಂದೇನಪ್ಪ ಆಗ್ಬೋದು ಅಂದರೆ, ಈಗ ಹುಡುಗಿರ ಸಂಖ್ಯೆ ಜಾಸ್ತಿ ಇದೆ ಮತ್ತು ಹುಡುಗರು ಕೂಡ ತುಂಬ ಸ್ಟ್ರಾಂಗ್ ಇದ್ದಾರೆ. ಸೊ ಹಿಂಗಾಗಿ ಯಾರನ್ನಾದ್ರೂ ಒಬ್ಬರು ಇಬ್ಬರನ್ನೇ ಹುಡುಗಿರನ್ನ ಕರ್ಕೊಂಡು ಬರೋದಕ್ಕೆ ಫಿನಾಲೆಗೆ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಯಾರಾದರೂ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ನ ಕೂಡ ಎಲಿಮಿನೇಟ್ ಮಾಡ್ಬೋದು, ಜಸ್ಟ್ ವೋಟಿಂಗ್ ರಿಸಲ್ಟ್ಸ್ನ ಕನ್ಸಿಡರ್ ಮಾಡದೆ. ಯಾವುದಾದ್ರೂ ಒಂದು ಫೀಮೇಲ್ ಕಂಟೆಸ್ಟೆಂಟ್ಸ್ನ ಬಿಗ್ ಬಾಸ್ ಅವರು ಸ್ಟ್ರಾಂಗ್ ಕಂಟೆಸ್ಟೆಂಟ್ನ, ಚೈತ್ರ ಅವರು ಡೆಫಿನೆಟ್ಲಿ ಹೋಗೋವಂಥ ಕಂಟೆಸ್ಟೆಂಟೇ. ಬಟ್ ಇವ್ರನ್ನ ಬಿಟ್ಬಿಟ್ಟು ಮೋಕ್ಷಿತ್ ಅವ್ರನ್ನ, ಭವ್ಯ ಅವ್ರನ್ನ, ಇವ್ರನ್ನೂ ಕೂಡ ತೆಗ್ದಾಕಿದ್ರು ಕೂಡ ಬಿ ಬಿ ಟೀಮು ನಾವು ಆಶ್ಚರ್ಯ ಪಡೋವಂಥದ್ದಿಲ್ಲ. ಬಟ್ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಫೀಮೇಲ್ ಕಂಟೆಸ್ಟೆಂಟ್ಸು ಎಲ್ಲ ಮೇಲ್ ಕಂಟೆಸ್ಟೆಂಟ್ಸ್ಗಿಂತೂ ಜಾಸ್ತಿ ವೋಟಿಂಗ್ ತೊಗೊಂಡಿರೋದು. ಡಿಸ್ಕಸ್ ಮಾಡೋಣ ಪ್ರತಿಯೊಂದೂ. ಲೀಸ್ಟ್ ವೋಟಿಂಗ್ ರಿಸಲ್ಟ್ಸ್ ಅಂತೂ ಚೈತ್ರ ಅವ್ರಿಗೆ ಇರೋದು 2% ಆರ್ ಮ್ಯಾಕ್ಸ್ ಟು ಮ್ಯಾಕ್ಸ್ 3%. ನಾನು ಯಾವುದೇ ಸೈಟಲ್ಲಿ ಹೋಗಿ ನೋಡಿದ್ರು ಕೂಡ ನನಗೆ ಅಷ್ಟೇ ಕಂಡಿದ್ದು ಅವರ ವೋಟಿಂಗ್ ರಿಸಲ್ಟ್ಸು. ಮತ್ತು ಧನ್ರಾಜ್ ಅವ್ರಿಗೂ ಅಷ್ಟೇ 10-15% ವೋಟಿಂಗ್ ಬೀಳ್ತಾ ಇದೆ. ನಾಟ್ ಬ್ಯಾಡ್. ಒಂದೊಂದು ಸೈಟಲ್ಲಿ 8% ಹಂಗೂ ಕೂಡ ಇದೆ. ಬಟ್ ಆನ್ ಆ್ಯಂಡ್ ಆವ್ರೇಜ್ ನಾವು ಎಲ್ಲ ಸೈಟಲ್ಲೂ ಕನ್ಸಿಡರ್ ಮಾಡಿದ್ರೆ ನಮ್ಮ ಧನ್ರಾಜ್ ಅವ್ರಿಗೆ 10-15% ವರೆಗೂ ಬೀಳ್ತಾ ಇದೆ. ಧನ್ರಾಜ್ ಅವರಾದರೂ ಎಲಿಮಿನೇಟ್ ಆಗ್ಬೋದು, ಚೈತ್ರ ಅವರಾದರೂ ಎಲಿಮಿನೇಟ್ ಆಗ್ಬೋದು. ಬಟ್ ಧನ್ರಾಜ್ ಅವರ ಒಳ್ಳೆತನನೇ ಅವ್ರನ್ನ ಉಳಿಸ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟೊಂದು ಕಡಿಮೆ ಚೈತ್ರ ಅವ್ರಿಗೆ ಮತ್ತು ಧನ್ರಾಜ್ ಅವ್ರಿಗೆ ಸಿಕ್ಕಾಪಟ್ಟೆ ವೋಟಿಂಗ್ ರಿಸಲ್ಟ್ಸ್ ಡಿಫರೆನ್ಸ್ ಅಂತೂ ಇದೆ. ಸೊ 4th ಪೊಸಿಷನಲ್ಲಿ ನಮ್ಮ ಧನ್ರಾಜ್ ಅವರಿದ್ದಾರೆ. ಇನ್ನು 3rd ಪೊಸಿಷನ್ ಅಂತ ನೀವು ಕೇಳಿದ್ರೆ ಸೀರಿಯಸ್ಲಿ ಶಾಕ್ ಆಗಿ ಹೋಗ್ತೀರಾ. ತ್ರಿವಿಕ್ರಮ್ ಇದ್ದಾರೆ 3rd ಪೊಸಿಷನಲ್ಲಿ. ಫಸ್ಟ್ ಪೊಸಿಷನಲ್ಲೂ ಇಲ್ಲ ಅವರು, ಸೆಕೆಂಡ್ ಪೊಸಿಷನಲ್ಲೂ ಇಲ್ಲ, 3rd ಪೊಸಿಷನಲ್ಲಿ ಇದ್ದಾರೆ. ಅಪ್ರಾಕ್ಸಿಮೇಟ್ಲಿ 17-18% ಅಷ್ಟೇ ತ್ರಿವಿಕ್ರಮ್ಗೆ ವೋಟಿಂಗ್ ಬೀಳ್ತಾ ಇರೋದು. ನಾನು ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತಿರ್ಬೇಕಾದ್ರೆ ಲೈವಲ್ಲಿ ಎಷ್ಟು ತೋರಿಸುತ್ತೋ ಅಷ್ಟೇ ಸ್ಕ್ರೀನ್ಶಾಟ್ ಹಾಕ್ತೀನಿ. ನಾನು ನೋಡಿದಾಗ ಪರ್ಸೆಂಟೇಜ್ ಇದ್ದಿದ್ದು 17-18% ಅವರಿಗೆ, ತ್ರಿವಿಕ್ರಮ್ ಅವ್ರಿಗೆ ಬೀಳ್ತಾ ಇರೋ ಒಂದು ವೋಟಿಂಗ್ ರಿಸಲ್ಟ್ಸ್. ನೀವೆಲ್ಲರಿಗೂ ನಂಬೋಕೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಈ ಸಲ ಮೋಕ್ಷಿತಾ ಮತ್ತು ಭವ್ಯ ಅವ್ರ ಪರ್ಫಾರ್ಮೆನ್ಸು ಹೆಂಗಿತ್ತು ಅಂತ ನೀವೆಲ್ಲ ನೋಡಿದ್ದೀರಾ. ಈ ಎಂಟೈರ್ ವೀಕಲ್ಲಿ ಜಾಸ್ತಿ ಹೈಲೈಟ್ ಆಗಿ ಕಂಡಿದ್ದೇನೆ ಭವ್ಯ ಮತ್ತು ಮೋಕ್ಷಿತಾ ಅವರು. ಏನು ಗುರು ಹಿಂಗೆ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಮೋಸ್ಟ್ಲಿ ಈ ಥರ ಸ್ಟ್ರಾಂಗ್ ಫೀಮೇಲ್ ಕಂಟೆಸ್ಟೆಂಟು ಲಾಸ್ಟ್ ಟೈಮ್ ಸಂಗೀತ ಶೃಂಗೇರಿ ಹೆಂಗಿದ್ರು ಒಂದು ಲೀಡ್ ಫೀಮೇಲ್ ಕಂಟೆಸ್ಟೆಂಟ್ ಆಗಿ, ಈ ಸಲ ಭವ್ಯ ಮತ್ತು ಮೋಕ್ಷಿತಾ ಅಷ್ಟಿಷ್ಟು ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಮೋಕ್ಷಿತ್ ಅವರು ಸ್ವಲ್ಪ ಭಯ ಪಟ್ಕೊಳ್ತಾರೆ, ಅದನ್ನು ಮಾಡಬಾರ್ದು, ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ. ಬಟ್ ಭವ್ಯ ಅವರು ಇಲ್ಲಿವರೆಗೂ ಎಲ್ಲೂ ಹಿಂದೇಟ್ ಹಾಕಿದ ಮಗಳೇ ಅಲ್ಲ. ನೋಡಬೇಕು ಈ ಸಲ ಆದರೂ ಫೀಮೇಲ್ ಕಂಟೆಸ್ಟೆಂಟ್ ವಿನ್ ಆಗ್ತಾರಾ, ಇಲ್ಲ ಅಂದರೆ ಹನುಮಂತು ಅವ್ರ ತ್ರಿವಿಕ್ರಮ್ ವಿನ್ ಆಗ್ತಾರಾ ಅಂತ. ನಿಮ್ಗೆ ಯಾರು ವಿನ್ ಆಗಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 3rd ಪೊಸಿಷನಲ್ಲಿ ತ್ರಿವಿಕ್ರಮ್ ಇದ್ದಿದ್ದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕಂದರೆ ನನಗೂ ಕೂಡ ಸ್ವಲ್ಪ ಫೇವ್ರೇಟೇ ತ್ರಿವಿಕ್ರಮು, ಆನೆಸ್ಟ್ಲಿ ಒಪ್ಕೋಬೇಕು ಅಂದರೆ. ತುಂಬ ಚೆನ್ನಾಗಿ ಟಾಸ್ಕ್ ಆಡ್ತಾರೆ. ತುಂಬ ಅವ್ರಿಗೆ ಎಷ್ಟು ಕೋಪ ಬಂದರೂ ಕೂಡ ಒಂದು ಗೇಮ್ಗೆ ಅಂತ ಸಿಕ್ಕಾಪಟ್ಟೆ ಅವ್ರನ್ನ ಅವರು ಕಂಟ್ರೋಲ್ ಮಾಡಿಕೊಂಡು ತುಂಬ ತಗ್ಗಿ ಬಗ್ಗೆ ನಡೀತಾ ಇದ್ದಾರೆ. ಬಟ್ ಇಲ್ಲಿ ಹುಡುಗಿರು ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಏನಾದರೂ ಆಗ್ಬೋದು. ಈಗ ಸದ್ಯಕ್ಕೆ ಮಾತಾಡಬೇಕು ಅಂದರೆ ತ್ರಿವಿಕ್ರಮು 3rd ಪೊಸಿಷನಲ್ಲೇ ಇರೋದು. ಇನ್ನು 2nd ಪೊಸಿಷನಲ್ಲಿ ಒಂದೊಂದು ಸೈಟಲ್ಲಿ ಮೋಕ್ಷಿತಾ ಅವರಿದ್ದಾರೆ, ಒಂದೊಂದು ಸೈಟಲ್ಲಿ ಭವ್ಯ ಅವರಿದ್ದಾರೆ. ನನ್ನ ಪೋಲಲ್ಲಿ ಭವ್ಯ ಅವರಿದ್ದಾರೆ. ಅಜಗಜಾಂತರ ವೋಟಿಂಗ್ ಡಿಫ್ರೆನ್ಸ್ ಇದೆ. ಅರೌಂಡ್ 35 ಮೋಕ್ಷಿತಾಗಾದರೆ 45 ಭವ್ಯ. 10-12% ಡಿಫ್ರೆನ್ಸ್ ಇದೆ ಭವ್ಯಗೂ ಮತ್ತು ಮೋಕ್ಷಿತಾ ಅವರಿಗೂ. ಇನ್ನೊಂದು ಸೈಟಲ್ಲಿ ನೋಡಿದಾಗ ಮೋಕ್ಷಿತಾ ಅವ್ರು ಹೈಯೆಸ್ಟ್ ಇದ್ದಾರೆ, ಭವ್ಯ ಅವರು ಸ್ವಲ್ಪ ಕಡಿಮೆ ಇದ್ದಾರೆ. ಬಟ್ ವೋಟಿಂಗ್ ರಿಸಲ್ಟ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ 1-2% ಅಷ್ಟೇ ಡಿಫ್ರೆನ್ಸ್ ಇದೆ. ಸೊ ಈಗ ಅಫಿಷಿಯಲಿ ನನ್ನ ವೋಟಿಂಗ್ ರಿಸಲ್ಟ್ಸ್ ವಿಡಿಯೋನೇ ನಾನು ಮಾಡ್ತಿರೋದ್ರಿಂದ ನನ್ನ ಚಾನಲಲ್ಲಿ ಭವ್ಯ ಅವರು ಫಸ್ಟ್ ಪೊಸಿಷನಲ್ಲಿದ್ದಾರೆ ವಿತ್ 45% ಆಫ್ ವೋಟಿಂಗ್. ಏನು ಆಡಿದ್ರು ಗುರು, ರಜತ್ಗೆ ಮೀರಿಸಿ ಒಂದು ಹುಡುಗಿ ಆಡ್ತಾಳೆ ಅಂದರೆ ಇನ್ನು ಹುಡುಗಿಗೆ ಎಷ್ಟು ಕೆಪಾಸಿಟಿ ಇರಬೇಡ ಬಾಡಿಲಿ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಭವ್ಯ ಅವ್ರನ್ನ ನೋಡಿದ್ರೆ. ಏನು ಗುರು ಈಗ ಎಷ್ಟು ಸ್ಟ್ರಾಂಗ್ ಇದ್ದಾಳೆ, ಏನಪ್ಪ ತಿಂತಾಳೆ ಅಂತ ಕೂಡ ನನಗೆ ಅನಿಸುತ್ತೆ ಒಂದೊಂದ್ಸಲ. ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಗೇಮ್ ಅಂತ ಬಂದಾಗ. ಈ ವಾರ ಪೂರ್ತಿ ಅವರ 100% ಕೊಟ್ಟು ಆಡಿದ್ರು, ಎಲ್ಲೂ ಕೂಡ ಅವ್ರಿಗೆ ಗಿವ್ ಅಪ್ ಮಾಡಲಿಲ್ಲ. ಆ ಒಂದು ಬಾಲ್ ಟಾಸ್ಕಲ್ಲಿ ಗೌತಮಿ ಅವರು ಇವಾಗ ಹೊಟ್ಟೆ ನೋವಲ್ವಾ ಅಂತ ಅಂದಾಗ ಮಾತ್ರ ಸ್ವಲ್ಪ ಗಿವ್ ಅಪ್ ಮಾಡ್ದಂಗೆ ಅನ್ನಿಸ್ತು. ಬಟ್ ಅದನ್ನು ಬಿಟ್ಟರೆ
ಅವರ ಮ್ಯಾಕ್ಸ್ ಟು ಮ್ಯಾಕ್ಸ್ ಕೊಟ್ಟರು. ಹೆಣ್ಣುಲಿ, ಟಾಸ್ಕ್ ಕ್ವೀನ್ ಅಂತ ಮತ್ತೆ ಪ್ರೂವ್ ಮಾಡಿಕೊಂಡ್ರು. ಫಸ್ಟ್ ಪೊಸಿಷನಲ್ಲಿ ಭವ್ಯ ಗೌಡ ಅವರಿದ್ದಾರೆ. ಸೆಕೆಂಡ್ ಪೊಸಿಷನಲ್ಲಿ ಮೋಕ್ಷಿತ್ ಅವರಿದ್ದಾರೆ. ಮೋಕ್ಷಿತ್ ಅವರು ಕೂಡ ಅಷ್ಟೇ ಅವರ ಕೆಪಾಸಿಟಿ ಏನು ಅಂತ ನಮಗೆ ಈ ವಾರದಲ್ಲಿ ಪ್ರೂವ್ ಮಾಡಿದ್ರು. ಎಕ್ಸ್ಪೆಷಲಿ ಆ ನೀರಲ್ಲಿ ಮಲ್ಕೊಳ್ಳೋ ಟಾಸ್ಕು ಅವ್ರನ್ನ ಸಿಕ್ಕಾಪಟ್ಟೆ ಹೈಲೈಟ್ ಮಾಡಿದ್ದು. ಮತ್ತು ಭವ್ಯ ಅವರಿಗೆ ತುಂಬ ಸಾಥ್ ಕೊಟ್ಟರು ಗೆಲ್ಲಕ್ಕೆ. ಇಲ್ಲಾಂದರೆ ಅವ್ರು ಯಾವಾಗಲೂ ಎಲಿಮಿನೇಟ್ ಆಗೋಗ್ಬಿಟ್ಟಿರೋರು. ಅವ್ರ ಟೀಮಿಂದ ಯಾರನ್ನಾದ್ರೂ ಒಬ್ಬರನ್ನ ತೆಗ್ದಿಡೋರು. ಬಟ್ ಕೊನೆಯವರೆಗೂ ಎಲ್ಲ ಟಾಸ್ಕ್ನು ಆಡಿಕೊಂಡು ಇವರಿಬ್ಬರು ಬಂದರು. ಅದು ಈ ವಾರ ಡೆಫಿನೆಟ್ಲಿ ಇವರೆಲ್ಲರಿಗೂ ಪ್ಲಸ್ ಆಗಿರುತ್ತೆ. ಸೊ ಮೋಕ್ಷಿತಾ ಆ್ಯಂಡ್ ಭವ್ಯ ಇವರಿಬ್ರು ಫಸ್ಟ್ ಆ್ಯಂಡ್ ಸೆಕೆಂಡ್ ಪೊಸಿಷನಲ್ಲಿ ಆರಾಮಾಗಿ ಸೇವ್ ಆಗಿದ್ದಾರೆ. ಫಸ್ಟ್ ಭವ್ಯಗೌಡ ಅವರು, ಸೆಕೆಂಡ್ ಪೊಸಿಷನಲ್ಲಿ ಮೋಕ್ಷಿತಾ ಅವರು, ಥರ್ಡ್ ಪೊಸಿಷನಲ್ಲಿ ತ್ರಿವಿಕ್ರಮ್ ಅವರು. ವೆರಿ ಶಾಕಿಂಗ್, ವೆರಿ ವೆರಿ ಶಾಕಿಂಗ್. ನೀವು ನಂಬ್ತಿರೋ ಇಲ್ವೋ ಇದೇ ನಿಜ. ಫೋರ್ತ್ ಪೊಸಿಷನಲ್ಲಿ ನನ್ನ ವೋಟಿಂಗ್ ರಿಸಲ್ಟ್ಸ್ ಆಯಿತಾ. ಮತ್ತು ನೀನು ಯಾರು ಇದೇ ನಿಜ ಅಂತ ಹೇಳೋಕ್ಕೆ ಅಂತೆಲ್ಲ ಹಾಕ್ಕೋಬೇಡ್ರಿ. ನನ್ನ ವೋಟಿಂಗ್ ರಿಸಲ್ಟ್ಸ್ ಬಂದಾಗ ನನ್ನ ಪೋಸ್ಟಲ್ಲಿ ಇರೋದು ಅಷ್ಟೇ. ನೀವು ಕೂಡ ಆ ಪೋಸ್ಟ್ನ ಹೋಗಿ ಚೆಕ್ ಮಾಡ್ಬೋದು ಅಂತ ಹೇಳ್ತೀನಿ ನಾನು. ಇನ್ನು ಫೋರ್ತ್ ಪೊಸಿಷನಲ್ಲಿ ಬಂದ್ಬಿಟ್ಟು ನಮ್ಮ ಧನರಾಜ್ ಅವರು, ಫಿಫ್ತ್ ಪೊಸಿಷನಲ್ಲಿ ಚೈತ್ರ ಕುಂದಾಪುರ. ಇಷ್ಟು ವೋಟಿಂಗ್ ರಿಸಲ್ಟ್ಸ್ ಆಗಿದೆ. ನಿಮಗೆ ಯಾರು ವಿನ್ ಆಗಬೇಕು ಮತ್ತು ಯಾರು ಎಲಿಮಿನೇಟ್ ಆಗಬೇಕು ಅನ್ನೋದನ್ನ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರ್ತೋಗ್ಬಿಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.